ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲ ಯಶಸ್ವಿ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ಒಂದು ಮೇ ತಿಂಗಳು ಬರುವಂತಹ ದಿನಗಳು ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ ಹಾಗೂ ಯಶಸ್ವಿಪ್ರದವಾಗಿರಲಿ ಅಂತ ಪ್ರಾರ್ಥಿಸುತ್ತೇವೆ. ಈ ದಿನ ಏಪ್ರಿಲ್ 26. ಸೊ ಈ ದಿನ ಶ್ರೀನಿವಾಸ ದೇವರು ಕಲ್ಯಾಣ ಆದಂತಹ ದಿನ, ಹಾಗಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಕರೆಯಲಾಗುತ್ತೆ. ಸೊ ಈ ಒಂದು ಶುಭ ಸಂದರ್ಭದಲ್ಲಿ ಯಾರೆಲ್ಲ ಈ ಒಂದು ಏಪ್ರಿಲ್ 26ರಂದು ಮದುವೆ ವಧುವರರು ಮಾಡಿಕೊಳ್ತಾ ಇದ್ದಾರೋ ಅವರಿಗೆ ಎಲ್ಲರಿಗೂ ಮದುವೆಯ ಶುಭಾಶಯಗಳು. ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿ ಆ ನೂತನ ದಂಪತಿಗಳಿಗೆ ಮತ್ತು ವಧುವರರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ, 100 ವರ್ಷಗಳ ಕಾಲ ಚೆನ್ನಾಗಿ ಬಾಳಿ ಬದುಕಲಿ ಅಂತ ಪ್ರಾರ್ಥಿಸುತ್ತೇವೆ. ಸೊ ಬನ್ನಿ ಹಾಗಾದರೆ ಈ ಒಂದು ಮೇ ತಿಂಗಳಲ್ಲಿ ಮಾಸಿಕ ಭವಿಷ್ಯ ದ್ವಾದಶ ರಾಶಿಗಳದು ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಮೇ ತಿಂಗಳು ಗ್ರಹಗಳ ಸಂಚಾರ ಮತ್ತು ಪ್ರಮುಖ ದಿನಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಅದನ್ನು ಕೂಡ ನೋಡುವಂತ ಆಗುತ್ತೆ. ಇಲ್ಲಿ ಮೇ 1ನೇ ತಾರೀಕು ಗ್ರಹಗಳ ಸ್ಥಿತಿಗಳನ್ನು ನೋಡೋದಾದರೆ ಕುಜ ಶನಿ ಇಬ್ಬರು ಒಟ್ಟಿಗೆ ಮೀನ ರಾಶಿಯಲ್ಲಿ ಇದ್ದಾರೆ. ಅದೇ ರೀತಿಯಾಗಿ ರಾಹು ಕುಂಭ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ, ಗುರು ಮಿಥುನ ರಾಶಿಯಲ್ಲಿ ಇದ್ದಾರೆ. ಇನ್ನು ಬದಲಾವಣೆ ಅಂತ ಕಾಣೋದಾದರೆ ಇಲ್ಲಿ ಬುಧ, ಕುಜ, ಶುಕ್ರ ಮತ್ತು ಸೂರ್ಯ ಈ ಬದಲಾವಣೆ ಇದೆ. ಕುಜ ಮೀನರಾಶಿಯಿಂದ ಮೇಷರಾಶಿಗೆ ಹೋಗ್ತಾರೆ. ಅದೇ ರೀತಿಯಾಗಿ ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋಗ್ತಾರೆ. ಇನ್ನು ಬುಧ ಮೇಷರಾಶಿ, ವೃಷಭ ರಾಶಿ ಮತ್ತು ಕೊನೆಯ ಭಾಗದಲ್ಲಿ ಅಂದರೆ ಮೇ 29ಕ್ಕೆ ಮಿಥುನ ರಾಶಿಗೆ ಹೋಗುವಂಥವ್ರು ಆಗ್ತಾರೆ. ಇನ್ನು ಶುಕ್ರನು ಕೂಡ ವೃಷಭದಿಂದ ಮಿಥುನ ರಾಶಿಗೆ ಬರುವಂಥವ್ರಾಗ್ತಾರೆ. ಇದಿಷ್ಟು ಸಂಚಾರಗನುಗುಣವಾಗಿ ಇರತಕ್ಕಂತಹ ಒಂದಿಷ್ಟು ವಿಷಯಗಳು. ಇನ್ನು ಅದೇ ರೀತಿಯಾಗಿ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಈ ಒಂದು ಮೇ ತಿಂಗಳಲ್ಲಿ ಸೊ ಇಲ್ಲಿ ಪ್ರಮುಖ ನೋಡೋದಾದರೆ 1ನೇ ತಾರೀಕು ಪೌರ್ಣಮಿ, ಹುಣ್ಣಿಮೆ, ಬುದ್ಧ ಪೂರ್ಣಮಿ ಅಂತ ಕರೆಯಲಾಗುತ್ತಲ್ಲ ಅದು ಇದೆ. ಸೊ ಇಲ್ಲಿ ಅದರ ನಂತರ 2ನೇ ತಾರೀಕು ನಾರದ ಜಯಂತಿ ಬರುವಂಥದ್ದಾಗುತ್ತೆ. 13ನೇ ತಾರೀಕು ಅಪಾರ ಏಕಾದಶಿ ಇದೆ. ಇನ್ನು 15ನೇ ತಾರೀಕು ವೃಷಭ ಸಂಕ್ರಾಂತಿ, ಅಂದರೆ ಇಲ್ಲಿ ಮೇಷರಾಶಿಯಿಂದ ವೃಷಭ ರಾಶಿಗೆ ಬಂದಂತಹ ಸೂರ್ಯ ಈ ಒಂದು ದಿನದಲ್ಲಿ ಇರುವಂಥದ್ದಾಗಿರುತ್ತೆ. ಇನ್ನು 16ನೇ ತಾರೀಕು ಶನಿ ಜಯಂತಿ ಇದೆ, ಜ್ಯೇಷ್ಠ ಅಮಾವಾಸ್ಯೆ ಅಂತಲೂ ಕರೆಯಲಾಗುತ್ತೆ. ಇನ್ನು ಪದ್ಮಿನಿ ಏಕಾದಶಿ 27ನೇ ತಾರೀಕು ಮೇನಲ್ಲಿದೆ, ಜ್ಯೇಷ್ಠ ಹುಣ್ಣಿಮೆ ಇದೆ. ಈ ರೀತಿಯೆಲ್ಲ ಈ ಒಂದಿಷ್ಟು ಪ್ರಮುಖ ದಿನಗಳು ಮೇ ತಿಂಗಳಲ್ಲಿ ಇದೆ. ಸೊ ಮೇ ತಿಂಗಳಲ್ಲಿ ಒಂದಿಷ್ಟು ವಿಶೇಷದೊಂದಿಗೆ ಕೂಡಿದೆ. ಇಲ್ಲಿ ಬುಧ, ಕುಜ ಮತ್ತು ಶುಕ್ರ ಮತ್ತೆ ಈ ಕೆಲವೊಂದು ಗ್ರಹಗಳು ಸಮ್ಮಿಲನದಿಂದ ಕೆಲವೊಂದಿಷ್ಟು ರಾಶಿಗಳಿಗೆ ಅನುಕೂಲತೆಗಳಿದೆ, ಕೆಲವೊಂದು ರಾಶಿಗಳಿಗೆ ಮಧ್ಯದ ಒಂದು ಅನುಕೂಲತೆ ಇದೆ, ಇನ್ನು ಕೆಲವು ರಾಶಿಗಳಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಅದೆಲ್ಲ ವಿವರನ್ನ ಒಂದೊಂದು ರಾಶಿಯಾಗಿ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗತ್ತೆ ನೋಡುವ ಬನ್ನಿ. ದ್ವಾದಶ ರಾಶಿಗಳಲ್ಲಿ 8ನೇ ರಾಶಿಯಾಗಿರತಕ್ಕಂತಹ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಲ್ಲಿ ಅನುಕೂಲತೆ ಏನೋ ಅನಾನುಕೂಲತೆ ಏನೋ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ವೃಶ್ಚಿಕ ರಾಶಿಯವರಿಗೆ ನಿಮಗೆ ಈ ಒಂದು ತಿಂಗಳಲ್ಲಿ ಆದಷ್ಟು ಏನಾಗುತ್ತೆ ಅಂದರೆ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ. ಮತ್ತು ನೀವು ಮಾಡಿರುವಂತಹ ಕೆಲಸ ಪದೇ ಪದೇ ಅದೇ ಮಾಡಬೇಕಾಗುತ್ತೆ. ಈಗ ಒಂದು ಉದಾಹರಣೆಗೆ ಹೇಳೋದಾದರೆ, ನೀವೇನಾದರೂ ಡ್ರಾಯಿಂಗ್ ಬಿಡಿಸ್ತಾ ಇದ್ದರೆ ಆ ಡ್ರಾಯಿಂಗು ಸರಿಯಾದ ಪ್ರಮಾಣದಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ. ಮತ್ತೆ ಬೇರೆ ಪೇಜ್ ತೊಗೊಳ್ತೀರ, ಮತ್ತೆ ಸ್ಕೆಚ್ ಹಾಕ್ತೀರಾ, ಮತ್ತೆ ಬೇರೆ ಪೇಜ್ ತೊಗೊಳ್ತೀರ, ಮತ್ತೆ ಸ್ಕೆಚ್ ಹಾಕ್ತೀರಾ. ಒಂದು ಆ ಮೂಗು ಸರಿ ಇಲ್ಲ ಅಂತ ಹೇಳ್ಬೋದು, ಅಥವಾ ಹಣೆ ಸರಿ ಬಂದಿಲ್ಲ ಅಂತ ಹೇಳ್ಬೋದು, ಅಥವಾ ಟೋಟಲಿ ಸ್ಟ್ರಕ್ಚರ್ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಶೀಟ್ ಹಾಕೋದು, ಮತ್ತೆ ಬರೆಯೋದು. ಅಂದರೆ ಈ ರೀತಿಯಲ್ಲಿ ಏನಾಗುತ್ತೆ, ಪ್ರತಿ ಕೆಲಸವನ್ನು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಲ್ಲ, ಅಂದರೆ ನಮಗೆ ತೃಪ್ತಿ ಅದು ಸಿಗ್ತಾ ಇರೋದಿಲ್ಲ ಈ ಒಂದು ತಿಂಗಳು. ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ. ಅಂದರೆ ಇಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಾಡುವಂತಹ ಕೆಲಸ ಪದೇ ಪದೇ ಅದೇ ಕೆಲಸ ಮಾಡಬೇಕಾಗುತ್ತೆ. ಅದು ನಿಮ್ಮ ಒಂದು ವೃತ್ತಿ ಬದುಕಿನಲ್ಲಾಗಿರ್ಬೋದು, ವ್ಯವಹಾರದಲ್ಲಾಗಿರ್ಬೋದು, ಕೌಟುಂಬಿಕವಾಗಿ ಆಗಿರ್ಬೋದು ಮತ್ತು ಧಾರ್ಮಿಕವಾಗಿ ಆಗಿರ್ಬೋದು. ನಿಮ್ಮ ಮಾತಿಗೆ ಸ್ವಲ್ಪ ಎಲ್ಲೋ ಹಿನ್ನಡೆ ಇರುತ್ತೆ, ನಿಮ್ಮ ಅಭಿಪ್ರಾಯಗಳಿಗೆ ಮನ್ನಣೆ ಸಿಗೋದಿಲ್ಲ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಹಂಚಿಕೊಂಡ್ರೂ ಅದಕ್ಕೆ ಸ್ಪಂದನೆ ಇರೋದಿಲ್ಲ. ಬಿಡಿಯಾನೆ ಹಂಗೆ ಅಷ್ಟೇ ಅದು ಅಂತ ಇಷ್ಟು ಇಗ್ನೋರ್ ಮಾಡುವಂಥದ್ದಾಗತ್ತೆ. ಅಂದರೆ ನಮ್ಮನ್ನು ಯಾವುದಕ್ಕೂ ಕಡೆಗಣೆಗೆ ತೆಗೆದುಕೊಳ್ಳಲಾರದಂಥ ಪರಿಸ್ಥಿತಿಯಲ್ಲಿ ವೃಶ್ಚಿಕ ರಾಶಿಯವರು ಇರ್ತೀರ. ಇನ್ನು ತಿಂಗಳ ಮಧ್ಯಭಾಗದಲ್ಲಿ ಅಂದರೆ 15ನೇ ತಾರೀಕಿನ ನಂತರ ಆರ್ಥಿಕವಾಗಿ ಕೆಲವೊಂದಿಷ್ಟು ಒಳ್ಳೆಯ ಲಾಭಾಂಶವನ್ನು ನೀವು ಪಡೆಯುವಂಥವ್ರು ಆಗ್ತೀರಾ. ನಿಮಗೆ
ಬರಬೇಕಾಗಿರತಕ್ಕಂಥ ಹಣ 15ರ ನಂತರ ಬರುವಂಥದ್ದಾಗತ್ತೆ. ಅದು LIC ಆಗಿರ್ಬೋದು, ಸಂಘ ಸಂಸ್ಥೆಗಳಿಂದ ನೀವು ಏನಾದರೂ ಲೋನಿಗೆ ಅಪ್ಲೈ ಮಾಡಿದರೆ ಸಿಗುವಂಥದ್ದಾಗತ್ತೆ, ಬ್ಯಾಂಕು ಮುಂತಾದವುಗಳಲ್ಲಿ ನಿಮಗೆ ಒಳ್ಳೆಯ ಅಭಿಪ್ರಾಯ, ಆ ಒಂದು ಲೋನಿಗೆ ಅನುಕೂಲಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಕೆಲವು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ತೀರಾ. ಸೊ ವಾಲಂಟಿಯರ್ ಆಗಿ ಕೆಲವೊಂದಿಷ್ಟು ಅನುಕೂಲತೆಗಳು 15ರ ನಂತರ ಇದರಲ್ಲೂ ಕೂಡ ಸಿಗುವಂಥದ್ದಿದೆ ಅಂತಲೇ ಹೇಳೋದು. ಇನ್ನು ತಿಂಗಳ ಕೊನೆಯ ಭಾಗದಲ್ಲಿ ನಿಮಗೆ ಸ್ವಲ್ಪ ಕೆಲಸದ ಒತ್ತಡ ಜೊತೆಗೆ ಪ್ರಯಾಣಗಳು ಉಂಟು, ಅಧಿಕವಾದ ಖರ್ಚುಗಳು ಉಂಟು, ಮನೆಯಲ್ಲಿ ಮಕ್ಕಳಿಗೋಸ್ಕರ ಅಧಿಕವಾದ ಖರ್ಚುಗಳು ಬರುವಂಥದ್ದಾಗತ್ತೆ. ಇನ್ನು ನಿಮ್ಮ ಒಂದು ಸಂಬಂಧಿಕರು, ದೂರದ ಸಂಬಂಧಿಕರು ಯಾರೋ ಒಬ್ಬರು ನಿಮ್ಮನ್ನು ಬಿಟ್ಟು ಅಗಲುವಂಥದ್ದು ನಿಚ್ಚಳವಾಗಿದೆ. ಅಂದರೆ ಅವರು ನಿಮ್ಮನ್ನು ಎಲ್ಲೋ ಬಿಟ್ಟು ಹೋಗುವಂಥ ಅವಕಾಶಗಳು ಜಾಸ್ತಿ ಇದೆ. ಸೊ ಇದರಿಂದ ಸ್ವಲ್ಪ ಮಾನಸಿಕವಾಗಿ ನೀವು ತುಂಬ ಒತ್ತಡಕ್ಕೊಳಗಾಗ್ಬಿಡ್ತೀರ. ಅವರ ಬಗ್ಗೆ ಇರ್ತಕ್ಕಂತಹ ಒಳ್ಳೆಯ ಅಭಿಪ್ರಾಯ ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಚಿಂತೆಗೆ ಈಡು ಮಾಡಬರುತ್ತೆ. ಇನ್ನು ನನಗೆ ಸಪೋರ್ಟ್ ಮಾಡೋರು ಯಾರು, ಮುಂದೆ ನನ್ನನ್ನು ತಿದ್ದುವವರು ಯಾರು ಅನ್ನೋ ಒಂದು ಹಂತಕ್ಕೆ ತುಂಬ ಅದರ ಯೋಚನೆಗೆ ಒಳಗೊಂಡ್ಬಿಡ್ತೀರಾ ಅಂತಲೇ ಹೇಳ್ಬೋದು. ಇದರಿಂದ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಈ ತಿಂಗಳು ಆ ವ್ಯಕ್ತಿಯ ಒಂದು ಪರಿಣಾಮದಿಂದ ಉಂಟಾಗುತ್ತೆ. ಅಂದರೆ ಅವರು ಸ್ವರ್ಗಸ್ಥರಾಗಿಬಿಟ್ಟಿರ್ತಾರೆ, ಅವರ ಚಟುವಟಿಕೆ ಕಾರ್ಯಗಳು ಎಲ್ಲ ನಡೀತಾನೆ ಇರುತ್ತೆ. ಬಟ್ ನಿಮ್ಮಲ್ಲಿ ಏನಾಗುತ್ತೆ ಅಂದರೆ ದಿನದಿಂದ ದಿನಕ್ಕೆ ಅದರ ಬಗ್ಗೆನೇ ತುಂಬ ಡೀಪಾಗಿ ಹೋಗಿ ಸ್ವಲ್ಪದಿಷ್ಟು ಅನಾರೋಗ್ಯ ಸಮಸ್ಯೆಗಳು ನೀವು ತಂದುಕೊಳ್ಳುವಂಥದ್ದು. ನಾವು ವೃಶ್ಚಿಕ ರಾಶಿಯವರಿಗೆ ಇಷ್ಟೇ ಹೇಳೋದು, ಈ ತಿಂಗಳು ಸ್ವಲ್ಪ ನಿಮಗೆ ಒಬ್ಬರ ಒಂದು ಅಗಲುವಿಕೆ ಆದರೂ ಆಗ್ಬೋದು, ಅಥವಾ ನೀವಾಗೆ ಅವರಿಂದ ದೂರ ಹೋಗ್ಬೋದು. ಏನೋ ಒಟ್ಟಿನಲ್ಲಿ ಒಂದಿಷ್ಟು ಮಾನಸಿಕ ಒತ್ತಡಕ್ಕೆ ವಿಷಯಗಳು ಸಿಗುವಂಥದ್ದಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಧೈರ್ಯ ಮಾಡಿ ಜೀವನ ಮಾಡುವಂಥದ್ದು ಆಗುತ್ತೆ ಈ ತಿಂಗಳು ಅಂತಲೇ ಹೇಳ್ಬೋದು. ಇನ್ನು ಗೃಹಿಣಿಯರಿಗೆ ಹೇಳೋದಾದರೆ ಈ ತಿಂಗಳು ಸುಖ ಸುಮ್ಮನೆ ನಿಮ್ಮನ್ನು ಟಾರ್ಗೆಟ್ ಮಾಡಲಾಗುತ್ತೆ. ಈ ತಿಂಗಳು ಯಾವುದೇ ಒಂದು ರೀಸನ್ ಇಲ್ಲದೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ. ಏನೇ ಕೆಲಸ ಮಾಡಿದರೂ ಅವ್ರು ಹೇಳಿದರು ಅದಕ್ಕೆ ಹಿಂಗಾಯಿತು ಅಂತ ಹೇಳೋದು, ಅಥವಾ ನೀವೇ ಹೇಳಿದ್ರಲ್ಲ ಅದಕ್ಕೆ ಹಿಂಗಾಯಿತು ಅಂತ ಹೇಳೋದು. ಅಂದರೆ ನಿಮ್ಮ ಮಾತನ್ನೇ ಅವರು ಟ್ಯಾಗ್ ಮಾಡ್ತಾ ಇರ್ತಾರೆ. ಯಾವುದೇ ಒಂದು ತಪ್ಪಾದರೂ ನೀವೇ ಹೇಳಿದರೆ ಆಯಿತು ಅಂತ ಹೇಳೋದು, ಈ ರೀತಿಯಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ನಾವು ಮಾತೆಯರಿಗೆ ಇಷ್ಟ ಹೇಳೋದು, ಆದಷ್ಟು ಯಾವುದಕ್ಕೂ ಮೂಗು ತೋರಿಸಲು ಹೋಗಬೇಡಿ ಅನಾವಶ್ಯಕವಾಗಿ. ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ, ಅದಕ್ಕೆ ಮಾರ್ಗದರ್ಶನ ಅಂತೀವಲ್ಲ ಅದು ಕೊಡಲಿಕ್ಕೆ ಹೋಗಬೇಡಿ. ಹಾಗೂ ಮೌನವಾಗಿರಿ, ನಿಮ್ಮ ಕೆಲಸ ಕಾರ್ಯಗಳು ಏನಿದೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗಿ. ಸೊ ಈ ಸಮಸ್ಯೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ನಮ್ಮನ್ನು ಯಾರಾದರೂ ಅಪಹಾಸ್ಯ ಮಾಡೋದಿದ್ದರೆ ಅದು ಕಡಿಮೆ ಆಗುವಂಥ ಅವಕಾಶಗಳು ನಿಚ್ಚಳವಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಒಂದು ಯೋಗ ಅಂತ ಹೇಳೋದಾದರೆ, ನಿಮಗೆ ಭೂಮಿಯ ಯೋಗ ಇದೆ. ಅಂದರೆ ಜಾಗ ಅಥವಾ ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿ ಏನಾದರೂ ಇತ್ತು ಅಂದರೆ ಅದು ನಿಮಗೆ ಈ ತಿಂಗಳು ಕೂಡುವಂಥದ್ದಿದೆ, ಅಥವಾ ಶುಭವಾರ್ತೆ ಸಿಗುವಂಥದ್ದು ಈ ಒಂದು ತಿಂಗಳಲ್ಲಿ ಭೂಮಿಗೆ ಸಂಬಂಧಪಟ್ಟಂತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಶನಿ ಅಷ್ಟೋತ್ತರ, ಶನಿ ಸ್ತೋತ್ರ ಅಥವಾ ಶನಿಗೆ ಸಂಬಂಧಪಟ್ಟಂಥ ಏನಾದರೂ ಸೇವೆ ಮಾಡೋದಿದ್ದರೆ ಖಂಡಿತವಾಗಿ ಮಾಡಿ, ಒಳ್ಳೆಯದಾಗತ್ತೆ. ಮತ್ತು ಬರ್ತಕ್ಕಂತಹ ದಿನಗಳು ಏನಾದರೂ ಸಮಸ್ಯೆ ಇದ್ದರೆ ಬಗೆಹರಿಯುವಂಥದ್ದಾಗತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಬ್ರಾಹ್ಮಣರಿಗೆ ನೂತನ ವಸ್ತ್ರ ಅದರ ಜೊತೆಗೆ ದವಸ ಧಾನ್ಯಗಳನ್ನು ಸೇರಿಸಿ ದಾನವಾಗಿ ನೀಡಿ, ಇದರಿಂದ ಕೆಲವು ಸಮಸ್ಯೆಗಳು ದೂರವಾಗತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ವೃಶ್ಚಿಕ ರಾಶಿಯವರ ಮೇ ತಿಂಗಳ ಮಾಸಿಕ ಭವಿಷ್ಯ. ಈ ಒಂದು ಭವಿಷ್ಯ ನಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.